ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಕುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಒಂದು ವಿಡಿಯೋ ಮಾಡೋಣ ಅಂತ ನೋಡ್ತೀನಿ. ಒಂದು ವಿಡಿಯೋನು ಮಾಡೋಕ್ಕೈತೆ ಇಲ್ವಲ್ಲ ಫ್ರೆಂಡ್ಸ್. ನೀವಾದರೂ ಒಂದು ಐಡಿಯಾ ಕೊಡಿ. ಮಳೆ ಎಲ್ಲ ಊದ್ಬಿಟ್ಟು ಎಲ್ಲ ಜನನು ಒಳಗೆ ಸೇರ್ಕೊಬಿಟ್ಟವ್ರೆ. ಯಾರು ಈಚೆ ಕಡೆಗೆ ಗೊತ್ತಿಲ್ಲ. ಗೇಮ್ ಆಡ್ಸನ್ ಬನ್ನಿ ಅಂದ್ರೂ ಯಾರು ಗೊತ್ತಿಲ್ಲ. ಯಾವಾಗ ಅಜ್ಜ ಆಯ್ತದೆ ನಾವ್ಯಾಕೆ ಬರ್ಬೇಕು ಅಂತಾರೆ. ಸಿಕ್ಕಾಬಿಟ್ಟೆ ಮಳೆ ಚಳಿ ಎಲ್ಲ ಒಳಗೆ ಸೇರ್ಕೊಬಿಟ್ಟವ್ರೆ. ಯಾರು ಈಚೆ ಕಡೆಗೆ ಗೊತ್ತಿಲ್ಲ. ಹೆಂಗ್ ಗೇಮ್ ಆಡಿಸ್ಲಿ? ನಮ್ಮ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ಏನ್ ವಿಡಿಯೋ ಹಾಕ್ಲಿ? ನನಗ್ ನಾನೇ ಗೋಲಿ ಆಡ್ಕೋಬೇಕಷ್ಟೆ. ಫ್ರೆಂಡ್ಸ್ ಬರ್ತೀರಾ ಗೋಲಿ ಆಟ ಆಡೋಣ? ಏನ್ ಗೇಮ್ ಮಾಡೋದು ಏನು? ಯಾಕೆ ನನ್ ಮನೆಯಲ್ಲ ಹುಡುಕ್ತಿದೀನಿ, ನೀನ್ ನೋಡಿದ್ರೆ ಮನೆ ಕಡೆ ಬಂದು ಕೂತ್ಕೊಂಡು ಒಬ್ನೇ ಹೇಳ್ತಿದ್ಯಾ? ಅಲ್ಲ ಕಣೆ, ಇಷ್ಟೊಂದ್ ಮಳೆ ಹೊಡಿತೈತೆ, ನಾಯಿ ನರಿ ಹೊಡ್ತಾ ಹೊಡಿತೈತೆ ಮಳೆ. ಈ ಮಳೆ ಯಾವ ಜನನೂ ಗೊತ್ತಿಲ್ಲ. ಯಾವ ಗೇಮ್ ಮಾಡ್ಸೋದು, ಏನ್ ಮಾಡೋದು, ಯಾವ ವಿಡಿಯೋ ಅಪ್ಲೋಡ್ ಮಾಡೋದು ಒಂದೂ ಗೊತ್ತಾಯ್ತಲ್ಲ. ಫುಲ್ಲು ಕನ್ಫ್ಯೂಷನ್ ಆಗಿದ್ದೀನಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜನ ಎಲ್ಲ ಅಪೇಕ್ಷೆ ಪಡ್ತಾ ಇದಾರೆ, ಯಾವ್ದಾದ್ರು ಒಂದ್ ವಿಡಿಯೋ ಹಾಕಿ, ಯಾವ್ದಾದ್ರು ಒಂದ್ ವಿಡಿಯೋ ಹಾಕಿ. ಏನ್ ವಿಡಿಯೋ ಹಾಕೋದು? ಸ್ವಲ್ಪ ಸಮಾಧಾನವಾಗಿರು. ನಾನ್ ನಿನಗೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ಒಂದ್ ಯೋಚನೆ ಮಾಡ್ಕೊಂಡ್ ಬಂದಿದ್ದೀನಿ ಐಡಿಯಾನ ಇವತ್ತು. ಸ್ಪೆಷಲ್ ಆಗಿ ಯೋಚನೆ ಮಾಡಿದ್ರೆ ಅಂದ್ರೆ ಯಾವ್ದೋ ದೊಣ್ಣೆ ತಗೊಂಡು ಹಿಡ್ಕದೇ ಆಗಿರ್ಬೇಕು ಮಕ್ಳಿ. ಇರಲ್ಲ, ನೀನೇ ಬರುಸ್ತೀಯ ಒಂದೊಂದ್ಸಲ. ಇವಾಗ ಹಿಡುಕ್ತೀನಿ. ಅದು ಬೇಡ ಹೋಗ್ಲಿ ಪಾಪ. ಬಿಡ್ಲಿ ನೀವೇ ಕಣ ಪಾಪ ಅಂದಿದ್ದು ಗೂಬೆ ಹೇಳ್ತಾ ಕೂತಿದ್ದಲ್ಲ ಅದಕ್ಕೆ. ನೋಡಿದ್ರ ನಾನು ವಿಡಿಯೋ ಮಾಡೋದ್ರಲ್ಲಿ ಚಿಂತೆ ಮಾಡ್ತಿದ್ರು, ಈ ಕುಡಿಸೋದ್ರಲ್ಲಿ ಚಿಂತೆ ಮಾಡ್ತಾರೆ. ಕೇಳಲ್ವಾ? ಕೇಳಂಬಗೆ ಥೂ, ನಿನ್ ಮಾತ್ ಕೇಳ್ಬೇಕು ಅಂತ ಕೇಳು. ಥೂ, ನಿನ್ ಮಾತ್ ನಾನ್ ಕೇಳ್ಬೇಕು ಅಂತ ಕೇಳ. ಬಿಗ್ ಬಾಸ್ ಅಲ್ಲಿ ನನ್ನ ಆಸೆ ಐತೆ ಅಂತ ಕೇಳಿದ್ದಲ್ಲ, ಏನೇನು? ಬಿಗ್ ಬಾಸ್ ಅಲ್ಲಿ ಅದೇ ಕ್ಯಾಪ್ಟನ್ ಆಗ್ಬೇಕು ಅನ್ನೋದು. ನಿನ್ ಜೀವನದಲ್ಲೂ ಕ್ಯಾಪ್ಟನ್ ಆಗಲ್ಲ ಬಿಡು. ಬಿಗ್ ಬಾಸ್ ಅಲ್ಲಿ ಹೋಯ್ತಾ, ಅದು ಬಿಟ್ಟು ಬೇರೆ ಹೇಳು. ಯಾಕೆ ಕೊನೆ ವಾರದಲ್ಲಿ 2 ದಿವಸ ನಾನು ಬಿಗ್ ಬಾಸ್ ಬೆಡ್ ಮೇಲೆ ಬಿದ್ದಿತ್ತಿಲ್ವಾ? ಬಿದ್ಬಿಟ್ರೆ ನೀನ್ ಕ್ಯಾಪ್ಟನ್ ಅಂತಲಾ? ಕ್ಯಾಪ್ಟನ್ ರೂಮ್ಗೆ ಹೋಗಿ ರಾರಾಜಿಸ್ತಾ ಇದ್ದೆ ಅಲ್ಲಿ. ನೀನ್ ರಾರಾಜಿಸಿದ್ ನಾನ್ ನೋಡ್ದೆ ಇಡೀ ಸೀಸನ್. ಅದ್ ಬಿಟ್ಟಾಕ ಅದನ್ನಲ್ಲ, ಬೇರೆ ಆಸೆ ಅನ್ಕೊಂಡಿದ್ದ ಅದನ್ನ ಹೇಳ. ಕೋಟು ಸೂಟು ಹಾಕೊಂಡು ಮಹಾರಾಜನ್ ತರ ಇಡೀ ಮನೇಲಿ ಒಂದಿನ ಇರ್ಬೇಕು ಅಂತ ಆಸೆ ಪಟ್ಟಿದ್ದೆ. ಮಹಾರಾಜನ್ ತರ ಚಂಡು ಮಾರನಂಗ್ ಚೆನ್ನಾಗ್ ಕಾಣಿಸ್ತಾ ಇದ್ದೆ. ಅದನ್ ಬಿಟ್ಟು ಬೇರೆ ಹೇಳಿದ್ದೆ ಹೇಳು. ಬಿಗ್ ಬಾಸ್ ಮಹಾರಾಜನ್ ಡ್ರೆಸ್ ಕೊಟ್ಟಿದ್ರ, ಚೆಂಡು ಮರ ಡ್ರೆಸ್ ಕೊಟ್ಟಿದ್ರ? ಮತ್ ಕೆಂಪಗ ಸೂಟು ಬಿಟ್ಟು ಹಾಕೊಂಡ್ ತಿರ್ಗಾಯ್ತಾನೆ. ಅದ್ ಬಿಟ್ಟು ಬೇರೆದ್ ಹೇಳು. ಅದ್ ಬಿಟ್ರೆ ಇನ್ನೇನು ಕೇಳಿತಿಲ್ವಲ್ಲ? ಇನ್ನೇನೋ ಒಂದ್ ಕೇಳಿದ್ದೆ ನೆನಸ್ಕೊಳ. ಬಿಗ್ ಬಾಸ್ ಒಂದ್ ಉಂಡೆ ಕೋಳಿ ತಿನ್ಬೇಕು ಅನಿಸ್ತೈತಿ, ತಂದ್ಕೊಡಿ ಅಂತ ಕೇಳಿದ್ನಲ್ಲ ಅದು. ಕೇಳಿದ್ದಲ್ಲ. ಈಗೆಲ್ಲ ಉಂಡೆ ಕೋಳಿ ಏನ್ ಉದುರಿ ಬಿಡ್ತದ? ಕೊಡಿಸ್ಬಿಡ್ತೀಯಾ? ಉಂಡೆ ಕೋಳಿ ಹಂಗಾದ್ಮೇಲೆ ಬಿಗ್ ಬಾಸ್ ಮನೇಲಿ ಏನ್ ಉದುರು ಬಿಡ್ತಾ? ಅಲ್ಲ ಉದುರ್ನಿಲ್ಲ, ಯಾರು ಮಾಡ್ಕೊಂಡ್ ತಂದು ಕೊಡ್ಲಿಲ್ಲ. ಅದಕ್ಕೆ ಇವತ್ತು ನಾನ್ ನಿನ್ಗೋಸ್ಕರ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಎಲ್ಲಾರು ರೆಡಿ ಮಾಡ್ಕೊಂಡಿದೀನಿ. ಏನು ಉಂಡೆ ಕೋಳಿಯಾ? ಯಾರೇ ಅವತ್ತು ನಿಮ್ ಮೂಲಿಕೆಯಲ್ಲಿ ನೀನ್ ಚಿಕನ್ ಸಾರ್ ಮಾಡು ಅನ್ನಿಸ್ತಲ್ಲ ನನ್ಗೆ. ಇವತ್ತು ಅದಕ್ಕೆ ನಾನು ನಮ್ ಮೂಲಿಕೆಯಲ್ಲಿ ಉಂಡೆ ಕೋಳಿ ಮಾಡೋದಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಕೂತಿದ್ದೀನಿ. ಉಂಡೆ ಕೋಳಿದ ಬೇಗ ಮಾಡಿಸ್ಕೊಡೆ. ಬಿಗ್ ಬಾಸ್ ಮನೇಲಿ ಇದ್ದಾಗ್ಲೂ ಉಂಡೆ ಕೋಳಿ ಮೇಲೆ ಆಸೆ, ಈಗ್ಲೂ ಉಂಡೆ ಕೋಳಿನೇ. ಅಂತೂ ಇಂತೂ ಉಂಡೆ ಕೋಳಿ ಮಾಡ್ಕೊಂಡ್ ತಿನ್ನೋ ಆಸೆ ಇಲ್ಲ. ನನ್ ಹೆಂಡತಿ ಈಡೇರಿಸ್ತಾವಳೆ. ಬೇಗ ಬೇಗ ಯಾರು ಉಂಡೆ ಕೋಳಿ ಮಾಡ್ತಾವ್ರೆ? ಯಾರು ನಮ್ ಹುಲಿ ಕಾಳಂತೆ. ನಮ್ ಹುಲಿ ಎಲ್ಲ ಹುಡ್ಕೋ ಒಂಚೂರು. ಹುಲಿ? ಯಾವ ಹುಲಿ ಹೇಳ್ತಿದ್ಯ ಹೇಳು? ನಮ್ ಹುಲಿ ಯಾವ್ದು ಹೇಳು ನೋಡೋಣ. ಓ ಅದು 90 ಚಾಯ್ಸು. ಗೊತ್ತಾಯ್ತಲ್ಲ. ಈಗ್ಲೇ ನನ್ನ ಆಸೆ ಇಲ್ಲಿಗೆ ಕುಂದು ಹೋಗ್ಬಿಡ್ತು. ಯಾಕೋತಾ, ನಿಮ್ ಹುಲಿ ಎಲ್ಲಿ 90 ಹೊಡ್ಕೊಂಡ್ ಮಲ್ಗೆ ಐತೋ ಏನೋ, ಆ ಹುಲಿ ಉಂಡೆ ಕೋಳಿ ಮಾಡ್ಕೊಟ್ಟಂಗೆ ನಾನ್ ತಿಂದಂಗೆ ಮುಗಿತಕ್ಕಂತ ಹೋಗ್. ಹಂಗಾದ್ರೆ ನಾನೇನಾದ್ರು ಮಾಡ್ದಾಗ ಮೂಸ್ಕೊಂಡ್ ನಾಯಿ ಮೂಸ್ದಂಗ್ ಬಂದ್ಬಿಟ್ಟು ನಂಗೊಂದ್ ಚೂರ್ ಹಾಕೆ, ನಂಗೊಂದ್ ಚೂರ್ ಕೊಡೆ ಅಂತ ಅನ್ಬೇಕು. ಮಕ್ಕೆ ಹೊಡಿತೀನಿ, ಬರ್ಬಾರ್ದು ಮತ್ತೆ. ಏನೋ ನೀನ್ ಉಂಡೆ ಕೋಳಿ ಮಾಡ್ಸು, 5,000 ರೂಪಾಯಿ ಕ್ಯಾಶು, 5 ಲೀಟರ್ ಎಣ್ಣೆ ನನ್ ಕಡೆಯಿಂದ ಕಡೆ ಫಿಕ್ಸ್. ನೀನ್ ನಮ್ಮ ಹುಲಿ ಕೊಡಿಸ್ತಲ್ಲ, 5 ಲೀಟರ್ ಎಣ್ಣೆ 5,000 ರೂಪಾಯಿ ಕ್ಯಾಶು. ಈಗ 5,000 ರೂಪಾಯಿ ಕ್ಯಾಶು, 5 ಲೀಟರ್ ಎಣ್ಣೆ ನಾನ್ ಕೊಡ್ತೀನಿ. ಗ್ಯಾರಂಟಿ ಇದೆ ಮತ್ತೆ? ಗ್ಯಾರಂಟಿ. ಆದ್ರೆ ನಿಮ್ ಹುಲಿ ಮಾಡ್ತದೋ ಮಾಡಕ್ಕಲು ದೇವ್ರನೇ ಗೊತ್ತಿಲ್ಲ. ಎಲ್ಲಿ ಕುಡ್ಕೊಂಡು ಪೋಟ್ಕೊಂಡು ಮಲಗೈತೆ ಏನೋ. ನಡಿ, ಇಷ್ಟೊಂದು ಕಂಡಮ್ಮಾಗ ಮಾತಾಡ್ಬೇಡಪ್ಪ. ಏನೋ ಚಳಿ ಪಾಪ ಸಂತು ಬಡ್ಕತಾವನಲ್ಲ ಹಿಂದ್ಗಡೆ ಬಂದ್ ಕುತ್ಕೊಂಡು ಅಂತ. ನಾನ್ ಎಲ್ಲಾನು ರೆಡಿ ಮಾಡ್ಕೊಂಡ್ ಕರ್ಕ ಬಂದ್ರೆ ಎಷ್ಟ್ ಮಾತಾಡ್ತಿದ್ಯಾ? ಈಗೇನ್ ನಿಂಗ್ ಬೇಕಾ ಬೇಡ ಅಷ್ಟ್ ಮಾತ್ರ ಹೇಳು. ಬೇಕು. ಅಯ್ಯೋ ಬಿಗ್ ಬಾಸ್ ಅಲ್ಲಿ, ಬಿಗ್ ಬಾಸ್ ನಿಮ್ ತಮ್ಮ ಎದ್ದು ನನ್ಗೊಂದು ಉಂಡೆ ಕೋಳಿ ಕೊಡಿಸ್ಬಿಡಿ ಬಿಗ್ ಬಾಸ್ ಅಂತ ಅರ್ಕೆ ಹೊತ್ಕೊಂಡಿದ್ದೆ. ಬಿಗ್ ಬಾಸ್ ಆ ವಾಸನೆ ಈಡೇರ್ಸ್ನೇ ಇಲ್ಲ. ಹೊರಗಡೆಗ್ ಬಂದಾಗ ಜನಗಳು ನಂಗೆ ಕೊಡಿಸ್ತಿಲ್ಲ, ಆದ್ರೆ ನನ್ನ ಹೆಂಡತಿ ನಂಗೆ ಕೊಡಿಸ್ತಾವಳೆ. ಬಿಗ್ ಬಾಸ್ ನೋಡಿ ಇದು ಆಸಕ್ತಿ ಇರ್ಸೋದು ಅಂದ್ರೆ. ನಡಿ, 5,000 ರೂಪಾಯಿ ಹೋದ್ರು ಪರವಾಗಿಲ್ಲ, 5 ಲೀಟರ್ ಎಣ್ಣೆ ಹೋದ್ರು ಪರವಾಗಿಲ್ಲ, ಮೊದ್ಲು ಉಂಡೆ ಕೋಳಿ ಬೇಸ್ ನಡಿ. ನೀನ್ ಹಿಂಗ ಮಾತಾಡ್ತಿದ್ರೆ ಮತ್ತೆ ಮಳೆ ಹಿಡ್ಕೊಂಡ್ ಸೌದೆಲ್ಲ ಎಂದೋಯ್ತವೆ. ನೀನ್ ನಮ್ಮ ಮೂಲಿ ಆ ಕಡೆ ಹುಡ್ಕು, ನಾನು ಈ ಕಡೆ ಹುಡುಕ್ತೀನಿ. ಎಲ್ಲ ನಿಮ್ ಮೂಲಿನ? ನಿಮ್ ಮೂಲಿ ಎಲ್ಲಿ? ನಡಿ.
ಉಂಡೆ ಕೋಳಿ ಮಾಡ್ತೀರಿ ಅಂದ್ರೆ ಸೌದೆ ಕಟ್ ಮಾಡ್ತೈತಲೆ ಯಾವ್ದೋ ಹೊಗೆ ಸೊಪ್ಪು ಬೇಸಾಕಿರ್ಬೇಕು ಅನ್ಸುತ್ತೆ. ಉಂಡೆ ಕೋಳಿ ಮಾಡಕ್ಕೆ ಸೌದೆ ಹಾಕ್ತಿ ನಿನ್ ಕೈ ಕಾಲ ಬೇಸ್ತಾರ ಉಂಡೆ ಕೋಳಿಯ ಅಲ್ಲ ಬೇಡ್ವಾ? ಉಂಡೆ ಕೋಳಿ ಮಾಡ್ತೀನಿ ಅಂದೆ ಇಲ್ಲಿ ಉಂಡೆ ಕೋಳಿನೇ ಇಲ್ಲ ಬರೀ ಸೌದೆ ಐತಲೆ. ಏಯ್ ಉಂಡೆ ಕೋಳಿ ಅಂತ 1.5 ಗಂಟೆಯಿಂದ ಬರೀ ಸೌದೆ ಕಟ್ ಮಾಡ್ತಾವ್ ನಾವು ಹೊರ್ತು ಉಂಡೆ ಕೋಳಿನೂ ತೋರಿಸ್ತಿಲ್ಲ, ಉಂಡೆ ಕೋಳಿನೂ ಬೇಯಿಸ್ತಿಲ್ಲ. ನಮ್ ತಾಯನೇ ಹೇಳ್ತೀನಿ ಇವತ್ತು ಉಂಡೆ ಕೋಳಿ ನೀವು ಮಾಡಲ್ಲ, ಬರೀ ಕಾಗಿ ಆರಿಸ್ತೈತ್ರಿ ಅಷ್ಟೇ. ಈಗ ಬಾಯಿ ಮುಚ್ಕೊಂಡಿಲ್ಲ ಅಂದ್ರೆ ಅದೇ 4 ಸೌದೆ ತಗೊಂಡ್ ನಿನ್ ಬಾಯಿ ಕೆಟ್ಬಿಡ್ತೀನಿ. ಬಾಯಿ ಮುಚ್ಕೊಂಡ್ ನಡಿಯ. ಇದೇ ಪೈಪ್ ತಗೊಂಡ್ ನಿನ್ ಬಾಯಿ ಕೆಟ್ಬಿಡ್ತೀನಿ. ಬರೀ ಸುಳ್ಳು ಹೇಳ್ಕೊಂಡ್ ತಿರ್ಗತ್ತಲ್ಲ. ನಾನ್ ಅವತ್ತು ನಾಟಿ ಕೋಳಿ ಸಾರು ಮಾಡ್ಸೋದ್ನಲ್ಲ ಹಂಗ್ ಮಾಡಿಸ್ಬೇಕು, ಅದು ಪೌರುಷ ಅಂದ್ರೆ. ಲೇ ನೀನು ನಾಟಿ ಕೋಳಿ ಸಾರು ಮಾಡೋಕ್ಕಿಂತ ಮುಂಚೆ ಎಲ್ಲಾ ಜಾಗನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡೆ ತಾನೇ. ಪಂಬಲ್ ಮಾಡ್ಕೊಂಡ್ ಸಾಯ್ತಾ ಇದೆಲ್ಲ, ಹೇಳದ್ನು ಕರೆಕ್ಟ್ ಆಗಿ ಹೇಳಕಲ್ಲ. ಪ್ರಿಪರೇಷನ್ ಮಾಡ್ಕೊಂಡೆ ತಾನೇ ನೀನು. ಪ್ರಿಪರೇಷನ್ ಮಾಡ್ಕೊಂಡೆ ತಾನೇ ನೀನು. ಒಂದ್ ನಿಮಿಷ ತಡ್ಕೋ. ನಡಿ ತಗೊಂಡು ಎಷ್ಟೊಂದ್ ಗಂಟೆ ಹೊಡಿತೀಯ ಕೊಡಿ, ನಾನು ಹೊಡ್ಕೊಡ್ತೀನಿ ಸೌದೆಯ. ಬಾ ಫಸ್ಟ್ ನಾನ್ ನಿನ್ಗೆ ಹೊಡಿತೀನಿ. ಸೌದೆಲ್ ಸುಮ್ಮನೆ ಬಂದ್ರೆ ಸರಿ, ಇಲ್ಲ ಉಂಡೆ ಕೋಳಿ ಬದಲು ನಿನ್ನೆ ಹಾಕೊಂಡ್ ಸುಟ್ಕೊಂಡ್ ತಿನ್ಬಿಡ್ತೀನಿ. ಬಾ ನಡಿ. ಅಯ್ಯೋ ಇಷ್ಟು ವರ್ಷದವರ್ಗುನು ಇಷ್ಟು ವರ್ಷದವರ್ಗುನು ಇಷ್ಟು ವರ್ಷದವರೆಗೆ ನನ್ನೇ ಉಂಡೆ ಕೋಳಿ ತರ ಮಾಡ್ಕೊಂಡ್ ಬೇಸ್ಕೊಂಡ್ ತಿಂದಿದ್ಯಾ? ನಿಮ್ ಹುಲಿ ನೋಡಿಲಿ ಸೌದೆ ಹೊತ್ಕೊಂಡ್ ಓಡ್ತೈತೆ. ನಡಿ ನಡಿ. ಅವರು ಪ್ರೊಫೆಷನಲ್ ಕುಕ್, ನಿಂತರ ಮಾತಿನ ಅವರು ಪ್ರೊಫೆಷನಲ್ ಕುಕ್ಕು, ನಿನ್ನ ಹಿಡ್ಕೊಂಡ್ ನೆಲಕ್ ಕುಕ್ಕು. ಬಾ ಸೌದೆ ಕಟ್ ಮಾಡಿ ಇಟ್ಕೆ ಹೊತ್ಕೋಬೇಕೈತಲ್ಲ, ಕೋಳಿನೇ ತೋರಿಸ್ತಾ ಇಲ್ವಲ್ಲ, ಉಂಡೆ ಕೋಳಿ ಯಾವಾಗ್ಲೇ ತೋರಿಸುತ್ತೆ. ಉಂಡೆ ಕೋಳಿ ಬೇಯಿಸಕ್ಕೆ ಒಲೆ ಹಾಕೋಣ ಹೊಂದಿ. ಅಯ್ಯೋ ಏನ್ ಒಲೆ ಆಗ್ತದೋ ಏನೋ. ನೀನ್ ಹಂಗಂಗೆ ಬೇಯಿಸ್ಕೊಂಡ್ ತಿನ್ನಕ್ ಆಗುತ್ತಾ? ಸುಮ್ಮನೆ ಬಾಸಂತೂ ಅದು ಸಾಂಬಾರಲ್ಲ, ಪಾತ್ರೆ ತಗೊಬಂದ್ ಇಟ್ಬಿಟ್ಟು ಪೀಸ್ ಮಾಡಿ ಹಾಕಕ್ಕೆ. ಉಂಡೆ ಕೋಳಿ ಪೂರ್ತಿ ಕೋಳಿನೇ ಬೇಯಿಸ್ಬೇಕು ತಾನೇ. ಇಲ್ಲೇ ಸೌದೆ ಹಾಕ್ಲಾ ಒಳಗಡಿಕೆ. ವೀಕ್ಷಕರೇ ನೋಡ್ತಾ ಇದ್ರಲ್ಲ ನನ್ನ ಹೆಂಡ್ತಿನ, ಇವಳು ಬಾಯಿ ಮುಣಾಕೋಗ ಒಂದಿಂದ್ಲು ಮನೇಲಿ ಅಡಿಗೆ ಮಾಡಿ ನಂಗೆ ಹಾಕ್ನಿಲ್ಲ. ಈ 500 ರೂಪಾಯಿ ದುಡ್ಡು ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ವಿಡಿಯೋ ಅಂದ್ರೆ ಸಾಕು, ಪಟ್ ಅಂತ ನಾನು ಮಾಡ್ತೀನಿ ಅಂತ ಓಡ್ ಬಂದ್ಬಿಡ್ತಾಳೆ. ನೋಡಿ ಅವಳ ಆತರ ನೋಡಿ 5,000 ದುಡ್ಕೊಳಕ್ ಹೆಂಗೆ ಅಂತವ. 5,000 ಕಿತ್ಕೊಂಡು ಹಂಗೆ ಕೋಳಿ ಸಾರ್ನು ಊಟ ಮಾಡ್ಕೊಂಡ್ ಹೋಗೋಣ ಅಂತ ವಿಡಿಯೋ ಅಂದ್ರು ಸಾಕು, ನಮ್ದೊಂದಿರ್ಲಿ ಅಂತ ಪಟ್ಟಂತ ಓಡ್ ಬಂದ್ಬಿಡ್ತಾಳೆ. ತಡ್ಕೊಳಕ್ ಆಗ್ತಿಲ್ಲ ಅವಳಿಗೆ. ನೋಡಿ ಅಲ್ಲಿ ತಿಂಡೊಟ್ಟೆ ಮುಂದೆ ಇಟ್ಕೊಂಡು ಅದೆಷ್ಟು ದೂರ್ತಿಯೋ, ನಿಂಗ್ ಮನ ಮರ್ಯಾದೆ ಇಲ್ವಾ? ನಾನು 500 ರೂಪಾಯಿಗೋಸ್ಕರ ಬಂದ್ ಮಾಡ್ತಾ ಇದ್ದೀನ. ಅಯ್ಯೋ ಪಾಪ ನನ್ ಗಂಡ ಮನೆಯಿಂದಗಡೆ ಕುತ್ಕೊಂಡು ಯಾರಿಗೂ ಕಾಣ್ದಂಗ್ ಬಡ್ಕತಾವ್ನೆ, ಚಳಿ ಹೋಯ್ತದೆ ಅಂತ ಹೊಳ್ತಾವನಲ್ಲ. ವಿಡಿಯೋ ಗತಿ ಇಲ್ಲ ಅಂತ ಹೊಳ್ತಾವ್ನೆ ಅಂತ ಬಂದ್ ನಿಂಗೋಸ್ಕರ ಉಂಡೆ ಕೋಳಿ ಮಾಡ್ಕೊಟ್ರೆ ಎಷ್ಟ್ ಮಾತಾಡ್ತಿದ್ಯಾ ನೀನು? ನೋಡಿದ್ರೆ ಈ ಕಡೆ ಸೌದೆ ಹಾಕ ಕೆಲ್ಸನೇ ಬಿಟ್ಬಿಟ್ಲು. ಸೌದೆ ಆಗ್ತಿದ್ದಳು ನೀನ ತಾನೇ ಡಿಸ್ಟರ್ಬ್ ಮಾಡ್ರ. ಲೇ ಡಿಸ್ಟರ್ಬ್ ಮಾಡೋದಲ್ಲ, ಆದ್ರೂ ನನ್ಗೊಂದ್ ಡೌಟ್ ಕಣೆ. ಉಂಡೆ ಕೋಳಿ ಅನ್ಬಿಟ್ಟು ಈ ಸಾಂಬಾರ್ಗ್ ಹಾಕ್ತಾರಲ್ಲ ಒಲೆ, ಆ ತರ ಹಾಕಿದ್ರಲ್ಲ ಒಲೆಯ, ಇದ್ ಹೆಂಗ್ ಸಾಂಬಾರ್ ಮಾಡೋದಿದ್ರಲ್ಲಿ? ಸಾಂಬಾರಲ್ಲ ಇದು ಉಂಡೆ ಕೋಳಿ ಮಾಡೋದು. ವೆಯ್ಟ್ ಮಾಡ್ಬೇಕು. ವೆಯ್ಟ್ ಎಷ್ಟು ವರ್ಷ ಗಂಟೆ? ಇನ್ನೊಂದ್ 2 ವರ್ಷಲಾ? ಇನ್ನು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ಬೇಕು. ಅರ್ಧ ಗಂಟೆ ವೆಯ್ಟ್ ಆದ್ರೆ ಉಂಡೆ ಕೋಳಿ ಬರುತ್ತೆ. ಇಲ್ಲ ಎಲ್ಲರ ಕೈ ಕಾಲ್ ಕಟ್ ಬಿಸಾಕಿರ್ತೀನಿ ನಿನ್ನ. ಏಯ್ ಮಾತು ಜಾಸ್ತಿ ಆಯ್ತು, ಬೇಗ ಉಂಡೆ ಕೋಳಿ ತೋರ್ಸಿ, ನಂಗೆ ಉಂಡೆ ಕೋಳಿ ನೋಡ್ಬೇಕು ಅದ್ ಹೆಂಗೈತಿ ಅಂತವ. ಅಷ್ಟೇ ತಾನೆ. ಕನ್ನಡಿ ಮುಂದಕ್ಕೆ ಹೋಗಿ ನಿಂತ್ಕೊಂಡ್ ನೋಡು. ಕನ್ನಡಿ ಮುಂದಕ್ಕೆ ಹೋಗಿ ನಿಂತ್ಕೊಂಡ್ ನೋಡು. ನೋಡಿ ವೀಕ್ಷಕರೇ ಅಡ್ಗೆ ಮಾಡ್ಬೇಕಾಯ್ತದಂತ ಹೆಂಗ್ ಕದ್ದೋಯ್ತವಳೆ ಅಂತ ಕಳ್ಳಿ. ಏಯ್ ಬಾರಿ ಆಚೆ ಕಡಿಕೆ, ನೀನ್ ಮಕ್ಕಳು ಬಿದ್ದಾಗ ಕೆಲ್ಸ ಅಂದ್ರೆ ಸಾಕು ಒಳಿ ಕೊಡೋಯ್ತಿಯಾ? ನೀರ್ ಕುಡಿಯಕ್ಕೆ ಹೋಗಿದ್ದೆ ಕಾಯ್ತಾ ಇರ್ತೀಯ ಗಡಿಕರ ಹೋಗ್ಲಿ ಅಂತ ಎಮ್ಮೆ. ನಮ್ ಹುಲಿ ಉಂಡೆ ಕೋಳಿ ಮಾಡ್ತದೆ, ಅದು ಮಾಡ್ತದೆ, ಇದು ಮಾಡ್ತದೆ ಅಂದ್ಬಿಟ್ಟು ನೀನ್ ಎದ್ರಕೊಂಡ್ ಓಡ್ತಾ ಇದೀಯ ನೋಡು. ಲೆಕ್ಕ ಆಯ್ಕೋ. ಏನಿಲ್ಲ ನಮ್ ಹುಳಿ ಅಲ್ಲಿ ಹುಳಿ ಅಂತ ಹುಳಿ 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 ನಮ್ ಹುಲಿಯಲ್ಲಿ ಮಾಡ್ತಿಲ್ಲ, ಅದಕ್ಕೆ ನಾನ್ ನೀರ್ ತಗೊಂಬರೋಣ ಅಂತ ಹೋಯ್ತಿದ್ದೆ ಒಳಗಡೆ. ನಿಮ್ ಹುಲಿ ಏನ್ ಮಾಡ್ತೈತಿ ಏನ್ ನೋಡಿ ಎದ್ರಕೊಂಡಲ್ಲ. ಒಂದ್ ನಿಮಿಷ ತಡಿ ನೋಡ್ತೀನಿ. ಓ ಮೈ ಗಾಡ್, ನಿಮ್ ಹುಲಿ ಬೆಂಕಿ ಆಗ್ತಾ ಇದೆ. ಈ ಚಳಿನಲ್ಲಿ ಒಲೆ ಕಚ್ಚಕ್ಕಾಗದೆ ಚೀಲ ಹಾಕಿ ಅದರಿಂದ ಒಲೆ ಕಚ್ಚವನಿ ಅಂದ್ರೆ ನಿಜವಾಗ್ಲೂ ಗ್ರೇಟ್. ನಿಮ್ ಹುಲಿ ಸೂಪರ್ ಅಲ್ಲ ಕಣಪ್ಪ. ಇವತ್ ಒಲೆ ಕಚ್ಚ ಇಲ್ವಾ? ಕಚ್ಚೈತಾ? ವೀಕ್ಷಕರೇ ಇದ್ರಲ್ಲಿ ನಾವೊಂದು ಗಮನಾರ್ಹವಾದ ವಿಚಾರಗಳನ್ನ ನೋಡ್ಬೇಕು. ಯಾಕೆಂದ್ರೆ ಮಳೆ ಊದು ಸುತ್ತಮುತ್ತ ಎಲ್ಲಾ ಸೌದೆಗಳೆಲ್ಲ ನೆಂದೋಗ್ಬಿಟ್ಟವೆ. ಅದರಿಂದ ನಾವು ಯಾವುದೇ ರೀತಿ ಒಲೆನ ಕಚ್ಚಕ್ಕಾಗದೇನೆ ಇದ್ದಿದ್ರಿಂದ ನಮ್ಮ ಹುಲಿ ಶ್ರಮ ಪಟ್ಟು ಈ ಚೀಲದ ಮುಖಾಂತರ ಒಲೆ ಕಟ್ತಾ ಇದೆ. ಸೂಪರ್ ವೀಕ್ಷಕರೇ, ಅಂತೂ ಇಂತೂ ಒಲೆ ಕಚ್ಕತ್ತು ಫೈರ್ ಆಯ್ತು. ಆದಷ್ಟು ಬೇಗ ಉಂಡೆ ಕೋಳಿ ತಿನ್ಬೇಕು. ವೀಕ್ಷಕರೇ ಅಂತೂ ಇಂತೂ ಲೈಟ್ ಆಗಿ ಒಲೆ ಕತ್ಕತೈತೆ ಚೀಲದ ಮುಖಾಂತರ.
ಒಲೆ ಕತ್ಕೊಂಡ್ಬಿಟ್ರೆ ಉಂಡೆ ಕೋಳಿ ರೆಡಿ ಆಗ್ಬಿಡ್ತದೆ. ಕಾಯ್ಕೊಂಡ್ ಕೂತಿದೀನಿ ಉಂಡೆ ಕೋಳಿ ಆಗುತ್ತೆ ಈಗಾಗುತ್ತೆ ಅಂತ. ಉಂಡೆ ಕೋಳಿ ಆಗುತ್ತೆ ಇಲ್ಲ ನೋಡಿ ಇಲ್ಲಿ. ಉಂಡೆ ಕೋಳಿ ಕೊಡಿಸ್ತೀನಿ ಅಂದ್ಬಿಟ್ಟು ಒಳ್ಳೆ ಉಂಡೆ ಕೋಳಿ ತರ ಕುಂತವಳೆ. ಬೇಗ ಬೇಗ ಫ್ರೆಂಡ್ಸ್, ಎಲ್ಲರಿಗೂ ಡೌಟ್ ಇದೆ, ಸ್ಕೂಲ್ ಹೋಗೋ ಹುಡುಗಿನ ಇಲ್ಲ ಕಾಲೇಜಾ ಅಂತ. ಬೇಗ ಬೇಗ ಉಂಡೆ ಕೋಳಿ ತರ್ಸೆ, ಬೇಗ ಬೇಗ ನೋಡ್ಬೇಕು. ನೀನ್ ನೋಡ್ಬೇಕು, ನಾವ್ ತಿನ್ಬೇಕು, ಆದ್ರೆ ಇಲ್ಲಿ ಒಲೆನೆ ಕಟ್ತಾ ಇಲ್ಲ ಇರೋ. ಅಲ್ಲ ನೀನೊಬ್ಬ ತಿನ್ಬೇಕು ಅಂದ್ಬಿಟ್ರೆ ನಾನ್ ನೋಡಗಂಟ ನೋಡ್ಬಿಟ್ಟು ನೋಡಿ ಆಮೇಲೆ ಏನ್ ತಿಂತೀನಿ ಅಂತ. ಏನ್ ತಿಂತೀಯ? ಏನಾದ್ರು ತಿನ್ನು, ಕೋಳಿದ್ ಎಲ್ಲಿದೆ ಅಂತ ನೋಡಿ ವೀಕ್ಷಕರೇ, ನೀವು ಗಮನದಲ್ಲಿ ಇಟ್ಕೋಬೇಕಾದಂತ ಒಂದು ದೊಡ್ಡ ಮಾಹಿತಿ ಇದೆ. ಕಷ್ಟಪಟ್ಟು ಒಲೆ ಕಚ್ಚೆ ಸೌದೆ ಮುಖಾಂತರ ಹೆಂಗಾದ್ರೂ ಮಾಡಿ ಅಂದ್ರೆ ನೀರ್ ಬಿಡೋ ಪೈಪ್ ಹಿಡ್ಕೊಂಡ್ ಕುಂತವಳಲ್ಲ. ನಾನ್ ಏನ್ ಮಾಡೋಣ ಇಲ್ಲಿ, ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಮಳೆಗೆಲ್ಲ ನೆಂದೋಗ್ಬಿಟ್ಟು ಒತ್ತುತ್ತಾ ಇಲ್ಲ. ಯಾರ ಮೇಲೆ ಕತ್ತುತ್ತಾ ಇಲ್ಲ? ಬೆಂಕಿ ಹತ್ತುತ್ತಾ ಇಲ್ಲ. ಬೆಂಕಿ ಹತ್ತುತ್ತಾ ಇಲ್ಲ ಅಂದ. ಅಲ್ಲಕ್ಕನೆ ನನ್ಗೊಂದ್ ಅರ್ಥ ಆಗ್ತಾ ಇಲ್ಲ. ಈ ನೀರ್ ಬಿಡೋ ಪೈಪ್ ಇಟ್ಕೊಂಡು ಸುಡ್ತಾ ಇದೆಯಲ್ಲ, ಯಾಕೆ? ಅಂದ್ರೆ ಇದು ಪ್ಲಾಸ್ಟಿಕ್ ಅಲ್ವಾ, ಇದ್ರಿಂದ ಏನಾರ ಹತ್ಕೊತದೇನೋ ಅಂತ ಟ್ರೈ ಮಾಡ್ತಿದ್ನಿ. ಇದರಿಂದವಾ ನೋಡಿ ವೀಕ್ಷಕರೇ, ಕಷ್ಟಪಟ್ಟು ಏನು ಮಾಡಂಗಿಲ್ಲ ಇವಳು, ಹುಟ್ಟು ಸೋಂಬೇರಿ. ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ. ನಾ ಹಿಂಗ್ ಸುಟ್ಬಿಡ್ತೀನಿ ಹಂಗೆ, ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಮಾಡಾಕ್ತಾನೆ, ಇಲ್ಲಿ ಇರ್ಬೇಕು ತಾನೆ, ಬೆಂಕಿ ಉಳಿಬೇಕು ತಾನೆ. ಉಂಡೆ ಕೋಳಿ ಎರಡು ಬೆಂಕಿ ಪಟ್ಟ ಖಾಲಿ ಆದೋ, ಉಂಡೆ ಕೋಳಿ ಸುಡಿ ಅಂದ್ರೆ ಪೈಪ್ ಸುಡ್ತಾ ಕುಂತವೆ ನೋಡಿ. ಅಂತಿಂತವೆ ನನ್ನ ಹೆಂಡತಿ ಪೈಪ್ ಮುಖಾಂತರ ಒಲೆ ಕಚ್ಚೇ ಬಿಟ್ಲು. ಅಲ್ಲ, ಇಷ್ಟೊಂದು ಮಳೆ ಬಿದ್ದು ಈ ತರ ಆಗಿರೋದ್ರಿಂದ ನಾವ್ ಇದ್ರ ಮುಖಾಂತರನೇ ಒಲೆ ಕಚ್ಬೇಕು. ಆದ್ರೂ ನಾವು ಇವತ್ತೇ ಉಂಡೆ ಕೋಳಿ ತಿಂತೀವ, ನಾಳೆಗ್ ತಿಂತೀವ, ನಾಡದ್ ತಿಂತೀವ, ಗೊತ್ತಾಯ್ತಾ ಇಲ್ಲ. ಮತ್ತೆ ಮತ್ತೆ ಕಚ್ತಾ ಇದೀವಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಚ್ತಾ ಇದಾರೆ. ನಾಳೆ ವರ್ಷಕ್ಕೆ ನೀನ್ ಬೇಯಿಸ್ಕೊಟ್ಟೆ ಕೊಡ್ತೀನಿ. ನಾಳೆ ಹೊತ್ಗೆ ಅಂದ್ರೆ ಉಂಡೆ ಕೋಳಿ ಇವತ್ತಿಗಿಲ್ಲ ಅಂದ್ರೆ ಒಟ್ಟು ನಾಳೆ ಹೊತ್ತಿಗೆ. ಸುಟ್ಕಿಟ್ಯ ನೀನ್ ಮಕ್ಕಳು ಬಿದ್ದಾಗ ಪೈಪ್ ಆರ್ತದೆ. ವೀಕ್ಷಕರೇ ನೋಡಿದ್ರ, ಇವ್ ಬಾರಿ ಒಂಥರ ಇದು ಕುದೀತಾ ಇಲ್ಲ ಆಯ್ತಾ. ಮಾಮೂಲಿ ಚೇಷ್ಟೆ ಆಗಿದ್ರು ಒಂಥರ ಆಗಿತ್ತು. ಚೇಷ್ಟೆ ಅಲ್ಲ, ಮಹಾನ್ ಚೇಷ್ಟೆ ಇವಳು, ಕುಚೇಷ್ಟೆ. ಆಟ ಆಡ್ಬಿಡ ಸುಮ್ಕಿರು, ಚೇಷ್ಟೆ ತರ ಹತ್ತಲ್ಲ. ಅದೇನಾದ್ರು ಜಿನ್ಕ್ ಏನಾದ್ರು ಮೈ ಮೇಲೆ ಬಂದ್ಬಿಟ್ರೆ ಗುಳ್ಳೆ ಆಗ್ಬಿಡ್ತವೆ ಬಾಸುಂಡೆ. ಅಂತೂ ಇಂತೂ ಫೈನಲಿ ಕತ್ಕತ್ತು. ಗಾಳಿ ಜಾಸ್ತಿ ಆಗ್ತಾ ಇದೆ, ಇವತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೂ ಹಾಗೆ ಆಗುತ್ತಾ? ಓ, ಗ್ಯಾರಂಟಿನಾ? ಉಂಡೆ ಕೋಳಿಗೋಸ್ಕರ ಕಾಯ್ಕೊಂಡ್ ಕುತ್ಕೋಬೋದಾ? ಹಾಫ್ ಅನ್ ಅವರ್, 1 ಅವರ್ ಅಲ್ಲಿ ರೆಡಿ ತಟ್ಟೆಗೆ. ರೆಡಿ ತಟ್ಟೆಗೆ ಹಿಂಗೆ ಇಡ್ತೀವಿ. ಖುಷಿ ಆಗ್ತೈತೆ. ಬಿಗ್ ಬಾಸ್ ಸೀಸನ್ 10 ನಲ್ಲಿ ಬಿಗ್ ಬಾಸ್ ಒಂದು ಉಂಡೆ ಕೋಳಿ ಕೊಡಿ ಅಂತ ಕೇಳಿದ್ದೆ. ಇವತ್ತು ಅದೇ ಉಂಡೆ ಕೋಳಿನ ಬೇಯಿಸ್ಕೊಂಡು ತಿನ್ನೋದಕ್ಕೆ ಇಲ್ಲಿಗೆ ಬಂದಿದೀವಿ. ಅದು ಕಾಂಪಿಟೇಷನ್ ಮೇಲೆ. ನಮ್ಮ ಹುಲಿ ಉಂಡೆ ಕೋಳಿ ಮಾಡುತ್ತಂತೆ, ಅದಕ್ಕೆ ನನ್ನ ಹೆಂಡತಿ ಕರ್ಕೊಂಬಂದಿದ್ದಾಳೆ. ಇಲ್ಲಿ ಉಂಡೆ ಕೋಳಿ ಈಗ ತರ್ತೀವಲ್ಲ ಅದ ಇಲ್ಲ ನನ್ನ ಹೆಂಡ್ತಿನ ಒಂದೂ ಗೊತ್ತಾಯ್ತಾ ಇಲ್ಲ. ನೋಡಿ ನೋಡಿ ತಿನ್ನುವಂತವ ಪೈಪ್ನ ಬೆಂಕಿಗೆ ಹಾಯ್ಕೊಂಡು ಫೈರ್ ಮಾಡ್ಕೊಂಡ್ ತಗೋಬತ್ತಾವಳೆ, ಬೆಂಕಿ ಸಮೇತ. ಈಗ ನೀನ್ ಹೇಳು ಸಂತು, ಇದು ಫೈರ್ ಅನ್ಕೊಂಟವ ಕಾದು ಪೈಪು ಅನ್ನು. ಇದು ಫೈರ್ ಅನ್ಕೊಂಡ ಅಲ್ಲ, ಪೈಪು 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 ಪೈಪು. ಆದ್ರೂ ನಿಮ್ ಮುಲಿ ಎಲ್ಲರೂ ಬೀಡ್ ಗಿಡಿ ಸೇತ್ಕೊಂಡ್ ಎಲ್ಲರೂ ಸೈಡ್ಗೆ ಹೋಗ್ಬಿಡ್ತಾ. ಎಲ್ಲೋ ಐತಿ ನಿಮ್ ಮುಲಿ? ನಮ್ ಮುಲಿ ಕೆಟ್ಟ ಚಟಗಳೆಲ್ಲ ಮಾಡಲ್ಲ. ಕೆಟ್ಟ ಚಟಗಳು ಮತ್ತೆ ಅವತ್ತೆಲ್ಲ 12 ನೈಟಿ ಕೊಟ್ಟಿದೆ. ಅವತ್ತೇ ಬಿಟ್ಬಿಟ್ಟು ಗೊತ್ತಿಲ್ವ ನಿನಗೆ ವಿಷಯ? ಎಣ್ಣೆ ಕುಡಿಯೋದ್ರೂ ಬಿಟ್ಟಾಯ್ತು. ಎಣ್ಣೆ ಕುಡಿಯೋದಲ್ಲ ಬಿಟ್ಟಾಯ್ತಾ? ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ, ಅದಕ್ಕೆ ಎಲ್ಲಾನು ಬಿಟ್ಟಾಯ್ತು. ಏನಪ್ಪಾ ಅಂತೂ ಇಂತೂ ರೆಡಿ ಆಯ್ತೇನ್ರಿಯಾ? ಒಲೆ ಕತ್ತೆ ಆಯ್ತು, ರೆಡಿ ಆಯ್ತು. ಇನ್ನೇನ್ ಕೋಳಿ ತಗೊಬಂದ್ ಇಡೋದಷ್ಟೇ. ನೆಕ್ಸ್ಟ್ ನಿನ್ ಮುಂದಕ್ಕೆ ತಗೋಗಿ ಇಡೋದಷ್ಟೇ. ಹಾ, ನೆಕ್ಸ್ಟ್ ಕೋಳಿನೇ
ಇವಾಗ ಸ್ವಲ್ಪ ಹೊತ್ತು ಸತ್ತು ನೋಡು ಅದು ಕೋಳಿಗೂ ಬೇಜಾರಾಗತ್ತೆ ಅದೇ ಬಂದು ಬೆಂಕಿ ಕುತ್ಕೊತದೆ ಇವ್ರೇ ಬೆಂಕಿ ಕಚ್ಚಕ್ಲ ತಡ್ರಿ ಅತ್ತಗೆ ಅಂತ ಅಲ್ಲ ಆ? ಕೋಳಿ ಬದಲು ನೀನೇ ಕೂತ್ಕೊಂಡು ನೋಡು. ನೀನೇನಿಲ್ಲ ಸುಟ್ಟಕ್ಕೆ ಕಾಯ್ತಾ ಇದ್ಯಾ ಸುಟ್ಟಾಕೇನಿಲ್ಲ, ಕುಂತ್ಕೋ, ಫ್ರೈ ಆದಾಗ ಎತ್ತುತ್ತೀನಿ ಎಂದೆ. ನಂಗೆ ಸಿಂಗಲ್ ಎಂತದ್ದು ಉಂಡೆ ಕೋಳಿ ಇಷ್ಟ ಇಲ್ಲ. ಇಬ್ರು ಜೊತೆಲೆ ಕೂರೋಣ ಬಾ ಬೇಕಾದ್ರೆ. ಓಹೋ, ನೀನು ಆದರ್ಶ ಮಹಿಳೆ. ಹೌದು, ನಾನ್ ಎಲ್ಲೋದ್ರು ನನ್ ಗಂಡನ್ ಮಾತ್ರ ಬಿಟ್ಟು ಹೋಗಲ್ಲ. ಕಚ್ಚಿ 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 ಬೇಕಚ್ಚಿ ಏಕತ್ತಾಯ್ತು ಕಣೋ, ಇನ್ನೇನಿದ್ರು ನೀನ್ ಬಂದ್ ಕುತ್ಕೊಳ್ಳೋದಷ್ಟೇ. ಉಂಡೆ ಕೋಳಿ ತಂದು ಕೂರ್ಸೋದಷ್ಟೇ. ನೋಡಿದ್ರ ಹೆಂಗಾದ್ರೂ ಮಾಡಿ ನನ್ನ ಬೆಂಕಿ ಒಳಗೆ ಕೂರ್ಸ್ಬೇಕು ಇವಳು, ಅದೇ ಇವಳ ಆಸೆ. ಮಳೆ ಅಲ್ದೆ ಅದು ಒಂದು ಒಲೆನ ಹೆಣ್ಮಕ್ಳು ಕುಂತ್ಕೊಂಡು ನೀಟಾಗಿ ಸೌದೆ ಹಾಕಿ ಒಲೆ ಕಚ್ಚಿ ಉರ್ಬಿ ಕಚ್ತಾರೆ. ಆದ್ರೆ ಬಂದಾಗ್ನಿಂದ ನೋಡಿ ಹಿಂಗೇ ನಿಂತ್ಕೊಂಡು ನೋಡ್ರಿ 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 ಹೆಂಗೆ ನೋಡ್ರಿ ಹೆಂಗೆ ಅಂತ ಈ ಬಿದೋದಿಯ ಏನು ಏನ್ ಕಾಯ್ತಾರಲ್ಲ ಬಾತ್ಕೋಳಿ ಕಾಯದ. ನೋಡಿ ಒಳ್ಳೆಯ ಈ ಸೂರ್ಯವಂಶ ಸಿನಿಮಾದಲ್ಲಿ ನಮ್ ದೊಡ್ಡಣ್ಣ ಸಾಹೇಬ್ರು ಬಾತ್ಕೋಳಿನ ಕಂಪ್ಯೂಟರ್ ಸೇರಿಸಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇರ್ತಾರಲ್ಲ, ಆ ಸ್ಟೈಲಲ್ಲಿ ನಿಂತವಳೆ ಕಾಕ್ 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 ಅಂತ ನೋಡಿ ಹೆಂಗೆ ಹಿಂಗೇ ನಿತ್ಕೊಂಡ್ ಒಲೆ ಕಚ್ಬಿಟ್ಲಲ್ಲ. ಹೌದು, ನಾನು ಬಾತ್ಕೋಳಿಯ MBBS ಓದ್ಸಳ, ನೀನು ಎಮ್ಮೆ ತಕೊಂಡ್ ಏನ್ ಮಾಡೋನು MBBS. ಮತ್ತೆ ಎರಡು ಉಲ್ಟೆ ಹೇಳಿದೆ, ನಿನ್ಗೆ ಪಂಚೆ ಹೊಡಿಯಕ್ ಬರಕಲ್ಲ. ಬಾತ್ಕೋಳಿ ತಗೊಂಡ್ ನಾನು ಕಂಪ್ಯೂಟರ್ ಸೇರಿಸಿ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಹೇಳಿದ್ದು. ಬಾತ್ಕೋಳಿ ತಗೊಂಡ್ ಕಂಪ್ಯೂಟರ್ ಓದ್ಸನ್ ನೀನಲ್ವಾ, ನಾನಲ್ವಾ? ನೀನು ಎಮ್ಮೆ ತಗೊಂಡು MBBS ಓದ್ಸನಲ್ವಾ? ಓಲೆ, ನೀನ್ ಅಷ್ಟೊಂದು ಬುದ್ಧಿವಂತಿ ಆಗಿದ್ರೆ MBBS ಫುಲ್ ಫಾರ್ಮ್ ಹೇಳಿ ನೋಡೋಣ. ನೋಡಿ, ಕೆಲವೊಂದು ವಿಚಾರ ಕೇಳಿದ್ರೆ ಸಾಕು ಕೆಮ್ಮು ಒಸಿ ಬರಲ್ಲ. ಕೆಲವೊಂದು ವಿಚಾರ ಹಂಗೇನಿಲ್ಲ, ಸ್ವಲ್ಪ ಸಮಾಧಾನವಾಗಿರು. MBBS ಫುಲ್ ಫಾರ್ಮ್ ಹೇಳಕ್ಕೆ ನಾನು MBBS ಓದಿದ್ದೀನಾ? ಅಲ್ಲ, MBBS ನೇ ಓದ್ಬೇಕು ಅಂತಲ್ಲ, MBBS ಫುಲ್ ಫಾರ್ಮ್ ತಿಳ್ಕೊಳಕ್ಕೆ. ಫುಲ್ ಫಾರ್ಮ್ ತಿಳ್ಕೊಬೇಕಾಗುತ್ತೆ ಅಂದ್ರೆ MBBS ಓದಿಲ್ಲ. ಹೌದಾ? ನೀನ್ ಓದಿರೋದೇನು? SSLC ಫುಲ್ ಫಾರ್ಮ್ ಹೇಳು. ಸೆಕೆಂಡ್ ಇಯರ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್. ಸೂಪರ್ ಸೂಪರ್. ನೀನ್ PUC ಓದಿಲ್ಲ? PUC ಓದಿದ್ದೀನಿ. PUC ಫುಲ್ ಫಾರ್ಮ್ ಹೇಳು. P ಯೂನಿವರ್ಸಿಟಿ ಕಾಲೇಜ್. P ಯೂನಿವರ್ಸಿಟಿ ಅಲ್ಲ, ಪ್ರೀ. ಅದೇ ಹೇಳಿದ್ದು, ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಂತ. BA ಹೇಳು. ಬ್ಯಾಚುಲರ್ ಆಫ್ ಆರ್ಟ್ಸ್. MBA ಹೇಳು. MBA ಮಾಸ್ಟರ್. ಅದೇ ಮಾಸ್ಟರ್, ನಿಮ್ಮ ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ಕಡೆ ಅದು. ಹೆಣ್ಮಕ್ಳು ಒಂದೇನೆ, ಇಲ್ಲಿ ಉರಿತಿರೋ ಬೆಂಕಿನೂ ಒಂದೇನೆ. ಯಾಕೆ ಹೇಳಿ? ಹೆಣ್ಣು ಮಕ್ಕಳು ಬೆಂಕಿ ಅಷ್ಟೇ ಪವಿತ್ರವಾಗಿರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂತುವನ್ನು ಕರೆದುಕೊಂಡು ಇದರ ಬಂದೆ ಕೂರಿಸಲಾಗುವುದು. ಹಂಗೆಲ್ಲ ಹೇಳ್ಬಾರ್ದು, ತಪ್ಪಾಗುತ್ತೆ. ಗೂಬೆ ಒಂದ್ಸರಿ ಹೇಳ್ಬೋದು, ನೀನ್ ಹಂಗ ಹೇಳ್ದೆ. ನಿನ್ನ ಬೇಕಾದ್ರೆ ಕೂರಿಸ್ಬೋದು, ನನಗ್ ಪದೇ ಪದೇ ಹೇಳ್ಬಾರ್ದಂಗೆ. ನಿನ್ನೆ ಕೂರಿಸ್ಬಾರ್ದು, ಹೇಳ್ಬೇಕು ಅಂದ್ರೆ ನಿನ್ ಕೂರ್ಸಿದ್ರೆ ಚೆನ್ನಾಗ್ ಕಾಣಿಸೋದು. ಅದು ಚೆನ್ನಾಗ್ ಕಾಣ್ಸಕ್ಕೆ ನಾವೇನಲ್ಲ ಇದಕ್ ಹೋಗ್ತಾ ಇದೀವ, ತಾಜ್ ಮಹಲ್ ವಿಸಿಟ್ಗೆ. ಚೆನ್ನಾಗ್ ಕಾಣ್ಸಕ್ಕೆ ಅದು ಬೆಂಕಿ ಕಣ ಗೂಬೆ. ಏನೇ ಮಾನಸ ಕೆಮ್ತಾ ಇದೀಯಾ? ಅಡ್ಗೆ ಮಾಡು ಅಂತೆಲ್ಲ ಈ ಹಣೆ ಬರಕ್ಕೆ ನಾನು ಅಡ್ಗೆ ಮಾಡಲ್ಲ. ಹಂಗಾದ್ರೆ ಎಷ್ಟೋ ಸಾವಿರ ಜನ ಹೆಣ್ಮಕ್ಳು ದಿನನಿತ್ಯ ಹಿಂಗ್ ಅಡ್ಗೆ ಮಾಡ್ತಾ ಇರ್ತಾರಲ್ಲ, ಅವ್ರ ಪರಿಸ್ಥಿತಿ ಏನು? ಇವಾಗೆಲ್ಲ ಗ್ಯಾಸ್ ಬಂದಿದೆ ಕಣೋ, ಯಾರು ಒಲೆಲ್ ಮಾಡಲ್ಲ, ಎಲ್ಲೋರು ಏನು ಒಲೆಲ್ ಮಾಡೋದು. ಒಲೆಲ್ ಅಡ್ಗೆ ಮಾಡಿದ್ರೆ ಕಣೆ ನಮ್ಗೆ ಆರೋಗ್ಯಕರವಾದಂತ ಅಡ್ಗೆ ಸಿಗೋದು. ನೋಡಿ ಎಷ್ಟು ಸೋಂಬೇರಿ ಅಂತ. ಅದಕ್ಕೆ ಹೇಳ್ತಿರೋದು, ನೀನು ಒಲೆಲ್ ಮಾಡ್ಬಾಸಂತೂ ನಿನ್ಗೂ ಆರೋಗ್ಯಕರವಾದ ಎಂತದ್ದು ಸಿಗ್ತದೆ ಅಡ್ಗೆ. ಅಡ್ಗೆ ನಾನ್ ಮಾಡ್ತೀನಿ ಅಂತ ನಿನ್ ಮದುವೆ ಮಾಡ್ಕೊಂಡ್ ಬಂದಿದ್ದೀನಾ? ಅಲ್ಲ, ನಾನೇ ಮಾಡ್ತೀನಿ ಅಂತ ನಿಂಗೆ ನಾನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀನಾ? ಅಗ್ರಿಮೆಂಟ್ ಅಂದ್ರೆ ನಿನ್ನಂತಾರೆ ಕಲ್ತ್ಕೊಂಡು ಗಂಡ ಹೆಂಡತಿರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ಅಡ್ಗೆ ಮಾಡಂಗ. ಅಲ್ಲ, ಯಾಕೆ ಕಾನೂನೆಲ್ಲ ಐತಪ್ಪ ಹೆಂಡ್ತಿನ ಅಡ್ಗೆ ಮಾಡ್ಬೇಕು ಅಂತ? ಅಂದ್ರೆ ಈಗ ನೀನು ಅಡ್ಗೆ ಮಾಡಲ್ಲ. ನೋಡಿ ಇದು ಶಾರ್ಟ್ ಅಂದ್ರೆ, ನೋಡಿ ಇದು ಶಾರ್ಟ್ ಅಂದ್ರೆ. ಇದಕ್ಕೋಸ್ಕರನೇ ಕಾಯ್ತಿದ್ದ ಬೆಳಗ್ಗೆಯಿಂದ ವಿಡಿಯೋ. ಅಡ್ಗೆ ಮಾಡು ಅಂದ್ರೆ ನಂಗೆ ಹಾಕಲ್ಲ, ನನ್ಗೆ ಬೆನ್ನು ಹೋಯ್ತದೆ, ತಲೆ ಹೋಯ್ತದೆ, ಸುಸ್ತಾಯ್ತದೆ, ಕಾರ್ಯಕ್ರಮ ಕರ್ಕೋಗೋದ್ ಬಿಡು, ನಾನು ಅಡ್ಗೆ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತೀಯಾ. ಕುಡಿ ಈಗ ಹೊಗೆನ. ವಿಡಿಯೋ ಅಂದ ತಕ್ಷಣ ಪೈಪ್ ಹಿಡ್ಕೊಂಡು ಓಡ್ ಬಂದಿದ್ಯಾ. ಕಿಲಾಡಿ. ಅಂದ್ರೆ ನಾನು ಮಾತಾಡಿವ್ನಿ, ತುಂಬಾ ಮಾತಾಡಕ್ ಆಗ್ತಿಲ್ಲ, ಯಾಕಂದ್ರೆ ಹೊಗೆ ತುಂಬಾ ಗಂಟಲ್ ಕೂತ್ಬಿಟ್ಟಿದೆ. ಆಮೇಲೆ ಮಾತಾಡ್ತೀನಿ. ಅಲ್ಲ, ಕೂತ್ಕೋಬೇಕು. ಎಷ್ಟೇ ಆದ್ರೂ ಗಿಚ್ಚಿ ಗಿಲಿಗಿಲಿ ರನ್ನರ್ ಆಫ್ ಫ್ಯಾಕ್ಟ್ರು. ಹೊಗೆ ಒಳಗ್ ನೋಡಿ ಹೆಂಗ್ ಮಾಡ್ತಾವಳೆ ಆಕ್ಟಿಂಗ್ ಅಂತವ.
ಲೇ ಏನೋ? ಒಲೆನೆ ಹೋಗಿಸ್ಬಿಟ್ಟಲೆ ಕುಂತ್ಕೊಂಡು ಗಾಳಿ ಜಾಸ್ತಿ ಆಯ್ತು. ಉರ್ಬು ಸಂತು ನಿಂಗೆ ಇವತ್ತೇ ಬೇಕಾ ಸಂತು? ಇವತ್ತೇ ಬೇಕಂತು ಸುಮ್ನೆ ಹೆಂಗ ನಾನ್ ಮನೆ ಹಿಂದ್ಗಡೆ ಬಂದ್ ಕುಂತಿದ್ದೆ. ಅಯ್ಯೋ ನೀನ್ ಉಂಡೆ ಕೋಳಿ ಮಾಡಾಕ್ತೀನಿ ಅಂತ ಒಲೆನೂ ಇಲ್ಲ, ಉಂಡೆ ಕೋಳಿ ಇಲ್ಲ. ಈಗ್ಲೂ ಒಂದ್ ಕೆಲ್ಸ ಮಾಡೋಣ. ಹಂಗಾದ್ರೆ ಇರೋ ಕೆಲ್ಸ ಬಿಟ್ಬಿಡಣ. ಅದಲ್ಲ, ನೀನ್ ಇಷ್ಟ ತಕ್ಕ ಏನ್ ಮಾಡ್ತಿದ್ಯೋ ಹಂಗೆ ಮಾಡ್ಕೊಂಡ್ ಕುತ್ಕೊ. ನನ್ ಪಾಡಿ ನಾನು ವಾಪಸ್ ಹೋಯ್ತೀನಿ ಎಲ್ಲಿಗೆ? ಒಳಿಕೆ. ನೋಡಿದ್ರ ಎಷ್ಟು ಸೋಂಬೇರಿ ಅಂದ್ರೆ ಉರ್ಬು ಎಲ್ಲ ಒಂದೇ ಅಂದ್ ಕುಂತವೆ. ಈಗ ನೀವು ಮತ್ತೆ ಸೌದೆ ಜೋಡಿಸಿದ್ರ? ಇಲ್ಲ, ನೀವಾಕ್ ಹೋಗಿರವಿಯ? ಈ ಕಡೆ ಹುಲಿಯವ್ರ ಮನೆ ಹೆಣ್ಣುಲಿ ಬತ್ತೈತೆ ಅಲ್ಲಿ. ಶೋಭಾ ಶಿವಮ್ಮ 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 ಹೋಯ್ತು. ಏನ್ ಹೋಯ್ತು? ಶಿವಮ್ಮ ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಕಾಕಡೋ ಎಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಏನೈತೆ? ಹೊಗೆಗಳು ಹೊಗೆ ಉರ್ಬೆ ಕತ್ಕೊಳ್ಳಿ. ಹೆಂಗ್ ಉರುಪ್ತಾಳ್ ನೋಡಿ, ಉಫ್ ಅಂತ. ಲೇ ಒಲೆ ಗುರ್ಬು ಅಲ್ಲಿ ಬೆಂಕಿ ಕೆಂಡಕ್ಕೆ ರೆಡಿಯೋ ನೋಡಿ. ನಿಜವಾದ ಕಷ್ಟ ಹೇಳಿ ಗೊತ್ತಾಗಬೇಕು ಅಂತಾನೆ. ಲೇ ನನಗೆ ಉಂಡೆ ಕೋಳಿ ಮಾಡ್ಕೊಡ್ತಿದ್ರು ಪರವಾಗಿಲ್ಲ, ನೀನ್ ಉರ್ಬೆ. ಯಾಕೆ ಉರ್ಬು ನೋಡಿ ಇವಳ್ದು ಬರೀ ಡವ್ವು ಕತೆ. ಏ ಮಕ್ಕಳು ಬಿದ್ದಾಗ ಇಲ್ಲಿಂದ ಎದ್ದೋದ್ರು ಸಾಕು ಅಂತ ಕಣ್ಣು. ನೋಡು ನಾನ್ ಉರ್ಬಿ ಒಲೆ ಕಟ್ತೀನಿ ಬಾ. ಈ ಕರಾ ಫಿಗರ್ನೆಲ್ಲ ನೋಡಿದಿನಲ್ಲ, ಈ ಸ್ಕೋಡ್ ಆಗು ಈ ಬೋರ್ಡ್ ಆಗು ಮ್ಯಾಚೇ ಆಗ್ತಿಲ್ವೇ? ಯಾವ್ದಕ್ಕೂ ಮೇನ್ ಡೋರ್ ಓಪನ್ ಮಾಡಿ ನೋಡ್ಬಿಡಣ. ವೀಕ್ಷಕರೇ ಹಿಂದೆಯಿಂದ ಒದಿತಾವಳೆ ಕುಗಿರಿ ಕ್ಯಾಕ್ರಿಸಿ. ಒಂದು ಒಲೆನ ಹೆಂಗ್ ಕಚ್ಬೇಕು ಅಂತ ನಾನ್ ತೋರಿಸ್ತೀನಿ. ಇಷ್ಟೊತ್ತವರೆಗೂ ಅಲ್ಲ ಒಲೆ ಕಚ್ಚಿರೋದು, ಈಗ ನೋಡಿ. ಉಗಿತಾವ ಹೊಲಿಗೆ. ಯಾವಾಗ್ಲೂ ಉಸಿರನ್ನ ಒಲೆಗ್ ತಗೊಂಡು ಆಮೇಲೆ ಬಿಡ್ಬೇಕು. ಆಗ್ಬಿಟ್ಟಾಗ್ಲೇ ಫೈರ್ ಆಗ. ಒಲೆ ಇರೋದು ಆ ಕಡೆ, ನೀನ್ ಹಚ್ಚುತ್ತಿರೋದು ಈ ಕಡೆ. ಉರ್ಬಿ ಒಲೆ ಹೆಂಗ್ ಕಚ್ಚಿದೀನಿ ನೋಡಿ ಹೆಂಗೆ. ಶಬಾಷ್. ನಿಲ್ಸು ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಅಂತಿಂತು ಒಲೆ ಕಚ್ನಿಲ್ವಾ? ಅಷ್ಟೊತ್ತಿಂದ ಮುಕ್ಕುರಿತಾ ಇದ್ಲು. ಒಂದ್ಸರಿನಾರು ಒಲೆ ಕಚ್ಚಿದ್ಲ, ಉರ್ಬಿದ್ಲ, ಓಡ್ತಾಳೆ ಹೊಗೆ ಅಂತ. ಈ ಹೊಗೆ ಒಳಗೆ ನಿಂತ್ಕೊಂಡು ಒಲೆ ಕಚ್ಚಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋರ್ಗೆಲ್ರಿಗೆ ಹೆಂಗ್ ಮೋಸ ಮಾಡ್ತೀಯೋ ನಿನ್ನ. ಲೇ ಕಷ್ಟಪಟ್ಟು ಹೊಗೆ ಒಳಗ್ ನಿಂತ್ಕೊಂಡು ಒಲೆ ಕಚ್ಚಿದಾಗ್ಲೇ ಕಣೆ ನಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗದು. ಲೇ ಮನಸ, ಏನೋ ಒಲೆ ಇಷ್ಟೊಂದು ಜೋರಾಗಿ ಉರಿತೈತೆ, ಆದ್ರೂ ಉಂಡೆ ಕೋಳಿ ಬರ್ನಿಲ್ಲ, ನಿಮ್ ಹುಲಿನೂ ಬರ್ಲಿಲ್ಲ. ಹುಲಿ ಎಲ್ಲೋಯ್ತು? ಕೋಳಿ ಕ್ಲೀನ್ ಮಾಡ್ಕೊಬರಕ್ ಹೋಗವ್ರೆ, ಬಿಸಿನೀರ್ ಕಾಯಿಸ್ಕೊಂಡ್ ಹೋಗಿದ್ ನೋಡ್ದೆ ತಾನೇ? ಅಲ್ಲ ನೋಡ್ದೆ, ಸ್ವಲ್ಪ ಸಮಾಧಾನವಾಗಿ ಇರು. ಸ್ವಲ್ಪ ಹೊತ್ತು ಉಂಡೆ ಕೋಳಿ ತರನೇ ಕೂತ್ಕೊಬಿಟ್ಟಿದ್ಯಾ? ನಾನು ಎತ್ತಲ್ಲಿ ಕೂರಿಸ್ತೇನೋ ಅಂತ. ಏನೇ ನಿನ್ನ ಸಿಂಹಾಸನ ಮೇಲೆ ಕೂರಿಸ್ತೀನಿ, ಬೆಂಕಿ ಮೇಲೆ ಕೂರ್ಸಲ್ಲ. ಅಯ್ಯೋಯ್ಯೋ ಅಪ್ಪ, ನಮ್ಮಪ್ಪ ಮುಚ್ಚಪ್ಪ. ನಾನು ನಿಮ್ಮಪ್ಪನ ದೇ ಇರು ಅಪ್ಪ ಅಂತಿದ್ದಿ. ಮತ್ತೆ ನೋಡಿ ವೀಕ್ಷಕರೇ, ಉಂಡೆ ಕೋಳಿ ಪಕ್ಕದಲ್ಲಿ ಇವಳು ಸೇಮ್ ಡಿಟೋ. ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ವೀಕ್ಷಕರೇ, ಅಂತೂ ಇಂತೂ ಉಂಡೆ ಕೋಳಿ ರೆಡಿ ಆಯ್ತು. ನೋಡ್ತಾ ಇದ್ರಲ್ಲ ಉಂಡೆ ಕೋಳಿ ಹೆಂಗಿದೆ ಅಂತ. ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗ್ತೈತೆ. ಏನ್ ಮಾಡ್ತಿದ್ರಿ ಈಗ? ಈಗ ಸುಟ್ಟಬಾರ್ದು ಉಂಡೆ ಕೋಳಿ. ಉಂಡೆ ಕೋಳಿ ಇದೇನ್ರಿ ಇದು? ಹೊಸದಾಗೈತೆ. ಹೊಸದಾಗೆ ಇದು ಸ್ಪೆಷಲ್ ಐಟಮ್. ಸ್ಪೆಷಲ್ ಅಲ್ಲ, ಇದೇನ್ ಹೊಸದಾಗೈತಲ್ಲ? ಸ್ಪೆಷಲ್ ಇದು ಸ್ಪೆಷಲ್. ಕರ್ನಾಟಕದಲ್ಲಿ ನಿಮ್ಮನ್ ಬಿಟ್ರೆ ಬಿನ್ ಯಾರು ಮಾಡಕ್ಕಾಗಲ್ಲ. ಯಾರು ಮಾಡೇ ಇಲ್ಲ. ಮಾಡೇ ಇಲ್ಲ. ಸುಟ್ಟಬಾರ್ದು ಉಂಡೆ ಕೋಳಿ ಫ್ರೈ ಅಂತನಾ? ಫ್ರೈ. ವೀಕ್ಷಕರೇ
ಸುಟ್ಬಾಳ್ ಉಳ್ಳೆಕೋಳಿನ ಹೇಗ್ ಮಾಡ್ದು, ಸುಟ್ಬಾಳ್ ಉಳ್ಳೆಕೋಳಿ ಟೇಸ್ಟ್ ಹೇಗಿತ್ತು, ಸುಟ್ಬಾಳ್ ಉಳ್ಳೆಕೋಳಿ ಮಾಡುವಾಗ ಎಷ್ಟೆಲ್ಲ ಕಾಮಿಡಿ ಆಯ್ತು, ಇದನ್ನೆಲ್ಲ ನೀವು ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ಕಾಯ್ತಾ ಇರಬೇಕು. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ನಿಮ್ಮ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಬೈ ಬೈ, ಟೇಕ್ ಕೇರ್. ಹೆಂಗಿತ್ತು ಗಿಮಿಕ್ಕು? ಇನ್ಮೇಲಿಂದ ನೋಡ್ಬೇಕು ತುಕ್ಕು ಮಕ್ಕು.